ವೃಷಭ ರಾಶಿ ನಿಗೂಢವಾದ ಎಚ್ಚರಿಕೆ, ಪ್ರಯಾಣ ಹಾಗೂ ನಿರ್ಧಾರಗಳಲ್ಲಿ ಎಚ್ಚರಿಕೆ, ಕೆಲಸದಲ್ಲಿ ಅತಿ ಒತ್ತಡ, ಸಂಬಂಧಗಳಲ್ಲಿ ಅಂತರ ಉಂಟಾಗ್ತದೆ. ನಿಮಗೆ ಆಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮೇ ತಿಂಗಳ ಶುಭ ವಿಚಾರಗಳು ವೃಷಭ ರಾಶಿಯವ್ರದ್ದಾಗಲೇ ವಿಡಿಯೋ ಮಾಡಾಗಿದೆ, ಅಪ್ಲೋಡ್ ಆಗಿದೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಇರ್ತದೆ ನೋಡಿ. ಇದು ಎಚ್ಚರಿಕೆಗಳು, ಏನೇನು ಸಮಸ್ಯೆಗಳಾಗಬಹುದು, ಏನು ಪರಿಹಾರ ಅನ್ನತಕ್ಕಂಥದ್ದು. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ನಾನು ನಿಮ್ಮನ್ನು ಹೆದರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ಏನೇನು ಒಳ್ಳೆಯದಾಗುತ್ತೆ ಅನ್ನೋದು ಅಲ್ಲೇ ತಿಳಿಸ್ಬಿಟ್ಟಿದ್ದೀನಿ. ಏನೇನು ಸಮಸ್ಯೆಗಳಾಗಬಹುದು ಅನ್ನೋಂಥದ್ದು ವಿಡಿಯೋ ತಿಳಿಸ್ತೀನಿ. ಪ್ರತಿ ತಿಂಗಳು ಒಂದಿಷ್ಟು ಒಳ್ಳೆಯದು, ಒಂದಿಷ್ಟು ಕೆಟ್ಟದು ಇದ್ದೇ ಇರುತ್ತೆ ಸಮಸ್ಯೆಗಳು. ಶುರು ಮಾಡೋಣ ಅಲ್ವಾ? ಮೊದಲನೇ ಎಚ್ಚರಿಕೆ ಮೇ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪ್ರಯಾಣ ಹಾಗೂ ನಿರ್ಧಾರಗಳಲ್ಲಿ ಎಚ್ಚರಿಕೆ. ಎಸ್, ಏನಂತಂದ್ರೆ ಮೇ 14ನೇ ತಾರೀಕಿಂದ ಮುಂದಕ್ಕೆ ಹೋಗ್ದಂಗೆ, ಮೇ 20 ಹಿಂಗೆ ಮುಂದಕ್ಕೆ ಹೋದಂಗೆ ಈ ಬುಧ ಗ್ರಹನ ವೃಷಭ ಸ್ಥಿತಿ ಜಾಸ್ತಿ ಶುರುವಾಗ್ಬಿಡುತ್ತೆ. ಏನಾಗುತ್ತೆ, ಅದೊಂಥರ ಡಿಸಿಷನ್, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಸೊ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ತುಂಬ ಕನ್ಫ್ಯೂಷನ್. ಬುಧ ನಿಮಗೆ ತುಂಬ ಕನ್ಫ್ಯೂಷನ್ ಉಂಟು ಮಾಡ್ತಾನೆ. ಯಾವ್ದು ಸರಿ, ಯಾವ್ದು ತಪ್ಪು. ಸಡನ್ನಾಗಿ ಅದ್ರ ನಿರ್ಧಾರ ತೊಗೊಂಡ್ಬಿಟ್ಟಾಗ ಏನಾಗುತ್ತೆ ಗೊತ್ತಾ, ಅದು ತಪ್ಪು ನಿರ್ಧಾರಗಳಾಗ್ಬಿಡುತ್ತೆ. ಸೊ ಅದರಿಂದ ನಿರ್ಧಾರಗಳು ತೆಗೆದುಕೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ನಿರ್ಧಾರಗಳು ತೆಗೆದುಕೊಳ್ಬೇಕು. ಆಮೇಲೆ ಚಿಕ್ಕ ಪುಟ್ಟಾದರೂ ಪ್ರಯಾಣಗಳಿರುತ್ತಲ್ಲ, ಪ್ರಯಾಣಗಳಲ್ಲಿ ನಿಮ್ಮದು ಹೋಗೋಣ ಅಂದ್ಕೊಂಡಿದ್ದು ಓಕೆ ಆಗಲ್ಲ, ಇಲ್ಲೋಗ್ಬೇಕು ಅಂತ ಇಂಪಾರ್ಟೆಂಟ್ ಪ್ರಯಾಣಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಭಾಳಷ್ಟು ವಿಘ್ನಗಳು ಬಂದ್ಬಿಡುತ್ತೆ. ಸೊ ಆದ್ದರಿಂದ ಇದ್ರ ಬಗ್ಗೆ, ಎರಡರ ಬಗ್ಗೆನೂ ತುಂಬ ಕೇರ್ಫುಲ್ ಆಗಿರಿ. ಇದ್ರ ಜೊತೆಗೆ ನಿಮ್ಮ ಕಾಗದ ಪತ್ರಗಳು, ಡಾಕ್ಯುಮೆಂಟ್ಸ್ ಅಂತೀವಲ್ಲ, ಡಾಕ್ಯುಮೆಂಟ್ಸ್ ವಿಚಾರಗಳು, ಹಾಗೂ ನೀವು ಇನ್ನೊಬ್ಬರಿಗೆ ಏನಾದ್ರು ಒಂದು ಕಮ್ಯುನಿಕೇಟ್ ಮಾಡಿದ್ರೆ, ವಿಚಾರ ತಿಳಿಸಿದ್ರೆ ಅವ್ರಿಗೆ ಸರಿಯಾಗಿ ಅರ್ಥ ಆಯ್ತಾ ಇಲ್ವಾ ನೀವು ಹೇಳಿದ್ದು ಅನ್ನೋದು ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಂಬಿಡಿ, ಡಬಲ್ ಚೆಕ್ ಮಾಡ್ಕೊಂಬಿಡಿ. ಸೊ ಇದು ನಿಮಗೆ ಬಹಳ ಅನುಕೂಲ, ಅತ್ಯಂತ ಅವಶ್ಯಕ. ಮೇ ತಿಂಗಳಿಗೋಸ್ಕರ ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆಯದಾಗಲಿ. ಎರಡನೇ ಎಚ್ಚರಿಕೆ ಮೇ ತಿಂಗಳಿಗೋಸ್ಕರ ವೃಷಭ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆಲಸದಲ್ಲಿ ಅತಿ ಒತ್ತಡ. ಅಂದರೆ ಈ ಮಲ್ಟಿ ಟಾಸ್ಕಿಂಗ್ ಅಂತಾರಲ್ಲ, ಅಂದರೆ ಎಲ್ಲ ಕೆಲಸಗಳು ನೀವೇ ಮಾಡೋ ರೀತಿ ಹೇಳ್ತದೆ. ಒಬ್ಬರೇ ಇದು ನೀನೇ ಮಾಡ್ಬೇಕು, ಅದು ಮಾಡ್ಬೇಕು ಇದಂತ ಈ ಥರ ಜಾಸ್ತಿ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಈ ಶುಕ್ರನ ಸ್ಥಾನ ಅಂದರೆ ನಿಮ್ಮ ರಾಶಿಯಲ್ಲಿ ಶುಕ್ರ, ನಿಮ್ಮ ರಾಶಿಗೆ ಶುಕ್ರನ ಪ್ರವೇಶ ಇದೆಯಲ್ಲ, ಇದು ಒಂದು ಸ್ವಲ್ಪ ಮಲ್ಟಿಪಲ್ ಕಮಿಟ್ಮೆಂಟ್ಸ್ಗಳನ್ನ ಜಾಸ್ತಿ ಮಾಡುತ್ತೆ ನಿಮಗೆ. ಯಾಕಂದರೆ ಷಷ್ಠ್ಯಾಧಿಪತಿನೂ ಶುಕ್ರನೇ. ಷಷ್ಠ್ಯಾಧಿಪತಿಯಾಗಿ ಶುಕ್ರ ನಿಮ್ಮ ರಾಶಿಯಲ್ಲಿರ್ತಾನೆ ಅನ್ನೋದು ನೋಡಿದಾಗ ನಿಮ್ಮ ಕಮಿಟ್ಮೆಂಟ್ಗಳು ಜಾಸ್ತಿ, ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಗಳಾಗ್ಬಿಟ್ಟಿದೆ ಅಂತಾರಲ್ಲ, ಸಿಕ್ಕಾಪಟ್ಟೆ ಕೆಲಸಗಳು, ಮಲ್ಟಿಪಲ್ ಕೆಲಸಗಳು ಮಾಡಬೇಕಾದ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು. ಇದು ನಾನೇ ಮಾಡಿದೆ, ಅದು ನೋಡ್ಬೇಕು, ಇದೇ ನೋಡ್ಬೇಕು, ಇದು ನಾನು ನೋಡ್ಬೇಕು ಅನ್ನೋ ಥರ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಫೋಕಸ್ ಕಡಿಮೆ ಆಗಿಬಿಡುತ್ತೆ. ಎಲ್ಲ ನಾವೇ ಮಾಡ್ತೀನಿ ಅಂತ ಹೋದಾಗ ಏನಾಗುತ್ತೆ, ಫೋಕಸ್ ಕಡಿಮೆ ಆಗುತ್ತೆ. ಕಮ್ಯುನಿಕೇಷನಲ್ಲೂ ಅಷ್ಟೇ, ನೀವೇನೋ ಹೇಳ್ತೀರಾ, ಅವರೇನೋ ಅರ್ಥ ಮಾಡ್ಕೊತಾರೆ, ಅವರೇನೋ ಹೇಳ್ತಾರೆ, ನೀವೇನೋ ಅರ್ಥ ಮಾಡ್ಕೊಳ್ತೀರಾ. ನಾನು ಹಿಂದೆ ಹೇಳ್ತೀನಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ರಿಯಾರಿಟಿ ಇರಲ್ಲ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾವ್ದು ಫಸ್ಟ್ ಮಾಡಬೇಕು, ಯಾವ್ದು ಏನು ಮಾಡಬೇಕು, ಇದೇನೂ ಇರಲ್ಲ. ಒಳ್ಳೆ ಗೊಂದಲ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಕೆಲಸದಲ್ಲಿ ತುಂಬ ಒತ್ತಡ ಆಗಿ ತುಂಬ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ಯಾವಾಗ ಎಲ್ಲರೂ ನಮ್ಮತ್ತ ಆಕರ್ಷಿತರಾಗ್ತಾರೆ, ಎಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ, ಎಲ್ಲರಿಗೂ ನಾವು ಅಂದ್ರೆ ತುಂಬ ಇಷ್ಟ, ಈ ಥರದ ವಾತಾವರಣ ಮಾಡ್ಕೊಳ್ಬೇಕು. ಎಲ್ಲರೂ ನಮ್ಮತ್ತ ಆಕರ್ಷಿಸ್ಕೊಂಡ್ಬಿಡ್ಬೇಕು. ಅದಕ್ಕೊಂದು ವಿಶೇಷವಾದ ಪರಿಹಾರ, ವಿಶೇಷವಾದಂತಹ ಪ್ರಸಾದ ಇದೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಮೂರನೇ ಎಚ್ಚರಿಕೆ ವೃಷಭ ರಾಶಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಂಬಂಧಗಳಲ್ಲಿ ಅಂತರ ಉಂಟಾಗ್ತದೆ. ನಾನು ಅನ್ನುವ ಅಹಂಕಾರ ನಾವು ಅಂತ ಹೇಳ್ತೀವಿ. ನಾನು ಅನ್ನೋ ಇದು ನೀವು ಹೇಳ್ತಿರಲ್ಲ, ಕೊಬ್ಬು ಅಂತಿರಲ್ಲ, ಆ ಥರ ಅಹಂಕಾರದಿಂದ, ಕೊಬ್ಬಿನಿಂದ ಅಂತ. ಸೊ ಸಂಬಂಧಗಳಲ್ಲಿ ದೂರ ಆಗ್ತಕ್ಕಂಥದ್ದು, ಸಂಬಂಧಗಳು ದೂರ ಆಗ್ತಕ್ಕಂಥ ಸಾಧ್ಯತೆಗಳು. ಈಗೋ ಪ್ರಾಬ್ಲಮ್ ಅಂತೀವಲ್ಲ, ಈಗೋ ಪ್ರಾಬ್ಲಮ್ ಏನಾಗ್ಬಿಡುತ್ತೆ, ಈಗೋ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಗಂಡ ಹೆಂಡತಿ ನಡುವೆ ಈಗೋ ಪ್ರಾಬ್ಲಮ್ಮು, ಅಣ್ಣ ತಮ್ಮಂದಿರ ನಡುವೆ ಈಗೋ ಪ್ರಾಬ್ಲಮ್ಮು, ಫ್ಯಾಮಿಲೀಸಲ್ಲಿ ಸಂಬಂಧಗಳಲ್ಲಿ ಸ್ನೇಹಿತರ ನಡುವೆ ಸಹ ಈಗೋ ಪ್ರಾಬ್ಲಮ್ಮು. ಇದೇನಾಗ್ಬಿಡುತ್ತೆ, ತುಂಬ ಯಾರ ಜೊತೆಗೆ ನೀವು ತುಂಬ ಕ್ಲೋಸ್ ಆಗಿರ್ತಿರಲ್ಲ ವೃಷಭ ರಾಶಿಯವರು, ಅವ್ರ ಜೊತೆಗೆ ಒಂಥರ ಈಗೋ ಕ್ಲಾಶಸ್ ಜಾಸ್ತಿ ಆಗಿಬಿಡುತ್ತೆ. ನಾನೇ ಸರಿ ಅನ್ನುವ ಒಂಥರ ಆ್ಯಟಿಟ್ಯೂಡ್
ನಾನೇ ಸರಿ ಅನ್ನುವ ಆ್ಯಟಿಟ್ಯೂಡ್, ಇದೆಲ್ಲ ತುಂಬ ಇಲ್ಲಿ ಪರಿಹಾರ ಪ್ಯಾಷನ್ಸ್, ಸಮಾಧಾನ ಮೊದಲನೇ ಪರಿಹಾರ. ಸಮಾಧಾನವಾಗಿರಬೇಕು, ಎದುರುಗಡೆ ಇರೋರಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ನೀವು ಮೊದಲಕ್ಕೆ ಅವಕಾಶ ಅವ್ರು ಕೊಡ್ತಾ ಇಲ್ಲ ಅಂದ್ರೂ ನೀವು ಸಮಾಧಾನವಾಗಿರಬೇಕು. ನೀನು ಕೇಳ್ತೀನಿ ಅಂದರೆ ಮಾತ್ರ ಹೇಳ್ತೀನಪ್ಪ, ಇಲ್ದ್ರೆ ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಥರ ಬಹಳ ಬಹಳ ಇಂಪಾರ್ಟೆಂಟ್ ಈ ಸಮಾಧಾನ ಇಲ್ದೋದಾಗ. ಅದಕ್ಕೆ ಹೇಳಿದ್ದು, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಕೊಳ್ಬೇಕು. ಕಳೆದುಕೊಂಡದ್ದನ್ನು ಸಹ ಮರಳಿ ಪಡೆದುಕೊಳ್ಳುವಂಥ ತಾಕತ್ತು ನಿಮಗೆ ಬರಬೇಕು, ಆ ಶಕ್ತಿ ನಿಮಗೆ ಬರಬೇಕು. ಅದು ಅದ್ಭುತವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಆರೋಗ್ಯದಲ್ಲಿ ಸಣ್ಣ ಚಿಕ್ಕ ಪುಟ್ಟ ತೊಂದರೆಗಳು ಅಂಥೇಳಿ. ಏನಾಗ್ಬಿಡುತ್ತೆ, ಈ ಕುಜನ ಪ್ರಯಾಣ ಇದೆಯಲ್ಲ, ವ್ಯಯಾಧಿಪತಿಯಾಗಿ ಬರ್ತಾನೆ. ಅಷ್ಟಮಾಧಿಪತಿಯಾದ ಗುರುವಿನ ಬಲ ನಿಮಗಿದ್ದರೂ ಸಹ ರಾಶ್ಯಾಧಿಪತಿಯ ಸಂಚಾರ, ರಾಶ್ಯಾಧಿಪತಿ ಷಷ್ಠ್ಯಾಧಿಪತಿನೂ ಅವನೇ ಶುಕ್ರ, ಕುಜನ ಸಂಚಾರ, ವ್ಯಯಕ್ಕೆ ಬರ್ತಕ್ಕಂಥವನು ಕುಜ. ಸ್ವಲ್ಪ ದೇಹದಲ್ಲಿ ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಯಾವುದೋ ಕೆಲಸಗಳು ಮಾಡಲಿಕ್ಕೆ ಅಷ್ಟು ಹುಮ್ಮಸ್ಸಿರಲ್ಲ. BP ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂದರೆ ಒಳ್ಳೆಯ ನಿದ್ರೆ ಇಲ್ಲ ಅಂತ. ನಿದ್ರೆ ಇಲ್ದೋದಾಗ ಇದೆಲ್ಲದು ಮಿಕ್ಕಿದೆಲ್ಲದು ಬಂದ್ಬಿಡುತ್ತೆ. BP ಹೆಚ್ಚಾಗುತ್ತೆ ನಿದ್ರೆ ಸರಿ ಇಲ್ಲ ಅಂತಂದರೆ, ಆ್ಯಸಿಡಿಟಿನೂ ಆಗುತ್ತೆ ನಿದ್ರೆ ಸರಿ ಇಲ್ಲ ಅಂತಂದರೆ. ನಿದ್ರೆ ಭಾಳ ಇಂಪಾರ್ಟೆಂಟ್, ಹಾಗಂತ ನಿದ್ರೆ ಜಾಸ್ತಿನೂ ಆಗಬಾರ್ದು. ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೊಳ್ತೀರ, ಓವರ್ ಥಿಂಕಿಂಗು, ಸಿಕ್ಕಾಪಟ್ಟೆ ಯೋಚನೆ ಮಾಡೋದು, ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೊಳ್ಳೋದು. ಇದರಿಂದ ಏನಾಗ್ಬಿಡುತ್ತೆ ಅಂತಂದರೆ ಆರೋಗ್ಯ ಹಾಳಾಗತ್ತೆ, ಡಯಟ್ ಕರೆಕ್ಟಾಗಿರಲ್ಲ. ಇದೆಲ್ಲ ಸರಿ ಮಾಡಿಕೊಳ್ಬೇಕು ಯಾವಾಗಲೂ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಸೊ ಇದು ದೇವತಾರಾಧನೆಗಳಿಂದ ಹಾಗೂ ನಿಮ್ಮ ಸ್ವಯಂ ಪ್ರಜ್ಞೆಯಿಂದ ಇದು ತಪ್ಪಿಸಬಹುದು. ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೋಬೋದು. ಆಯ್ತಲ್ವಾ? ಪರಿಹಾರ ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಿಮಗೋಸ್ಕರವಾಗಿ. ಖಂಡಿತ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 5ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಖರ್ಚು ಹೆಚ್ಚಳ, ನಿಯಂತ್ರಣದ ಅವಶ್ಯಕತೆ ಅಂತ, ಅಗತ್ಯ ಜಾಸ್ತಿ ಇದೆ ಅಂತ. ಖರ್ಚಿನ ನಿಯಂತ್ರಣದ ಅಗತ್ಯ ಜಾಸ್ತಿ ಇದೆ ಅಂತ. ಈ ವ್ಯಯದಲ್ಲಿ ಧನಾಧಿಪತಿಯಾದ ಬುಧನ ಸಂಚಾರ ಏನಾಗುತ್ತೆ, ಅನಾವಶ್ಯಕ ಖರ್ಚುಗಳನ್ನು ಜಾಸ್ತಿ ಮಾಡಿಬಿಡುತ್ತೆ. ಈ ಅಚಾನಕ ಖರ್ಚುಗಳು, ಇದೊಂದು ಖರ್ಚು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ರೀ, ಸಡನ್ನಾಗಿ ಬಂದ್ಬಿಡ್ತೀವಿ ಒಂದು ಖರ್ಚು, ನನಗೆ ಅನ್ಕೊಂಡೇ ಇರಲ್ಲ ನಾನು ಅಂತ. ಹಣ ಉಳ್ಸೋಕ್ಕೆ ಆಗಲ್ಲ, ಏನು ಟ್ರೈ ಮಾಡಿದ್ರು ಹಣ ಉಳ್ಸೋಕ್ಕಾಗಲ್ಲ. ಬೇರೆ ಏನೋ ಒಂದು ಖರ್ಚು ಬರುತ್ತೆ, ಮತ್ತೊಂದೇನೋ ಬರುತ್ತೆ, ಹಣ ಉಳ್ಸೋಕ್ಕಾಗಲ್ಲ. ಈ ಇಂಪಲ್ಸಿವ್ ಸ್ಪೆಂಡಿಂಗ್ ಅಂತ ಹೇಳ್ತಾರೆ. ಬಜೆಟ್ ಕರೆಕ್ಟಾಗಿ ಪ್ರತಿಯೊಂದಕ್ಕೂ ಒಂದೊಂದು ಬಜೆಟ್ ಮಾಡ್ಕೊಂಡ್ರೆ ಏನು ಸಮಸ್ಯೆ ಇರಲ್ಲ. ನೀವು ಯಾವಾಗ ಬಜೆಟ್ ಮಾಡಲ್ಲ, ಹೆಂಗಂದ್ರಂಗೆ ಖರ್ಚು ಆ ಖರ್ಚಿನ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಬಜೆಟ್ ಥಿಂಕಿಂಗ್ ಅಂತ ನಾವು ಹೇಳ್ತಲ್ಲ, ವೃಷಭ ರಾಶಿಯವರಿಗೆ ಬಜೆಟ್ ಥಿಂಕಿಂಗ್ ಭಾಳ ಇಂಪಾರ್ಟೆಂಟ್. ನೀವು ಬಜೆಟ್ ಇಲ್ದೇ ಹೆಂಗಂದ್ರೆ ಹಂಗೆ ಖರ್ಚು ಮಾಡ್ಕೊಂಡು ಎಡವಟ್ಟು ಮಾಡ್ಕೊಳ್ತೀರ. ಬಟ್ ನಿಮಗೆ ಈ ಮೇ ತಿಂಗಳು ಅದರ ನಂತರ ದಿನಗಳಲ್ಲೂ ಸಹ ನಿಮಗಾಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ, ಹುಣ್ಣಿಮೆಯ ದಿವಸ, ವೈಶಾಖ ಪೂರ್ಣಿಮಾ, ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ದಿವಸ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಎಲ್ಲರನ್ನೂ ನೀವು ನಿಮ್ಮತ್ತ ಆಕರ್ಷಿಸಬೇಕು. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ, 3 ಲೋಕಗಳನ್ನು ವಶೀಕರಣ ಮಾಡ್ತಕ್ಕಂಥ ಮಹಾಗಣಪತಿ. ನಿಮಗೆ ಆ ಶಕ್ತಿ ಕೊಡಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಕಳೆದುಕೊಂಡಿದ್ದಿರಬಹುದು, ಲಾಸ್ ಮಾಡ್ಕೊಂಡಿದ್ದಿರಬಹುದು, ಪುನಃ ಲಭ್ಯತೆ. ಕದ್ದುಕೊಂಡು ಹೋಗಿದ್ದು ಕೂಡ ವಾಪಸ್ ಬಂದ್ಬಿಡುತ್ತೆ ನಿಮಗೆ ಅಂತ. ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತೀವಿ ಅದನ್ನು. ಸೊ ಆ ಕಾರ್ತ್ಯವೀರ್ಯಾರ್ಜುನ ಹೋಮ, ಆಮೇಲೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ಬಹಳಷ್ಟು ಜನ ಇದು ಎಂಥ ಅದ್ಭುತವಾದ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಹೋಮ ಅಂತಂದರೆ, ಈ ಹೋಮಗಳನ್ನ ಮಾಡಿದ ಮೇಲೆ ಟ್ರೈನು ಬಸ್ಗಳು ಹತ್ಕೊಂಡು ದೂರ ಬೇರೆ ಬೇರೆ, ನಾನಿರೋದು ಬೆಂಗಳೂರು ನೆಲಮಂಗಲ, ದೂರ ಊರುಗಳಿಂದ ನನಗೆ ಟ್ರೈನ್ ಹತ್ಕೊಂಡು ಬಸ್ ಹತ್ಕೊಂಡು ಬಂದು ನನಗೆ ಧನ್ಯವಾದ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದವರೆಲ್ಲ ಇದ್ದಾರೆ.
ಅಷ್ಟು ಅದ್ಭುತವಾದ ಫಲವನ್ನು ಕೊಟ್ಟಿರ್ತಕ್ಕಂತಹ ಒಂದು ಹೋಮವನ್ನು, ಅದೇ ವಿಶೇಷವಾದ ಪ್ರಸಾದವನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅವತ್ತು ಆಶ್ಲೇಷ ಬಲಿ ಪೂಜೆ ಇರುತ್ತೆ, ಸರ್ಪಶಾಂತಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನದವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು, ಮಕ್ಕಳ ವಿಚಾರದಲ್ಲಿ ಆಲ್ರೆಡಿ ನಾನು ಭವಿಷ್ಯದಲ್ಲಿ ಹೇಳಿದ್ದೇನೆ, ಮಕ್ಕಳ ವಿಚಾರದಲ್ಲಿ ಅದು ಅನುಕೂಲವಾಗಬೇಕು, ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೆ, ಗುರುದೋಷ ಇರೋವರಿಗೆ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, 7.5 ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಿರುತ್ತೆ. ಆದರೆ ಅದೆಲ್ಲದರಲ್ಲೂ ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಈ ತ್ರಿಶಕ್ತಿ ಉಂಗುರವನ್ನು ನೋಡಿ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ ಮಧ್ಯದ ಫಿಂಗರ್ಗೆ. ನೀವು ಖಂಡಿತವಾಗಿ ನಿಮಗೆ ಅನುಕೂಲವಾಗುವ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲೇ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಈ ಉಂಗುರವನ್ನು ಸರಿಯಾಗಿ ನೀವು ಗಮನಿಸಬೇಕು. ಇದರಲ್ಲಿ 3 ವಿಶೇಷವಾದ ದ್ರವ್ಯಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶಂಖು. ಶಂಖ ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರಲ್ಲಿರುತ್ತಲ್ಲ, ಆ ಮಿನಿಯೇಚರ್ ಚಿಕ್ಕ ಶಂಖ, ಅದು ನಿಮಗೆ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಅದು ನಿಮ್ಮಲ್ಲಿ ಚೈತನ್ಯ, ಕಾಂತಿ ವೃದ್ಧಿ ಮಾಡುತ್ತೆ ಅದ್ಭುತವಾಗಿ. ನಿಮ್ಮ ವಾಯ್ಸ್ ಎಲ್ಲರಿಗೂ ರೀಚ್ ಆಗೋ ಥರ ಮಾಡುತ್ತೆ ಆ ಶಂಖ. ಆ ಅದ್ಭುತ ಶಕ್ತಿ ಅದರಲ್ಲಿದೆ. ಅದರ ಜೊತೆಗೆ ಎರಡನೆಯದಾಗಿ ರುದ್ರಾಕ್ಷಿ. ಈ ತುಂಬ ಚಿಕ್ಕದಾದಂಥ ಒಂದು ರುದ್ರಾಕ್ಷಿ ಇದೆ ಅದರಲ್ಲಿ. ಆ ರುದ್ರಾಕ್ಷಿ ಎಲ್ಲರೂ ನಿಮ್ಮ ಹತ್ರ ಬಂದಾಗ ಕೆಟ್ಟವರು ಬಂದ್ಬಿಡ್ತಾರೆ, ಒಳ್ಳೆಯವರು ಬಂದ್ಬಿಡ್ತಾರೆ. ಬಟ್ ಕೆಟ್ಟವರು ನಿಮ್ಮ ಹತ್ರ ಬರಬಾರ್ದು, ಒಳ್ಳೆಯವರು ಮಾತ್ರ. ನಿಮಗೆ ಯಾರಿಂದ ಉಪಯೋಗವಾಗ್ತದೋ, ಸಹಾಯವಾಗ್ತದೋ ಅವರು ಮಾತ್ರ ನಿಮ್ಮ ಜೊತೆಗೆ, ನೀವು ಅಂದ್ಕೊಂಡವರು ಕರೆಕ್ಟಾಗಿ ಬರೋ ಥರ ರುದ್ರಾಕ್ಷಿ ಅದಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಜೊತೆಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿಯೂ ಸಹ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಕಳೆದುಕೊಂಡಿದ್ದು ಮರಳಿ ಪಡೆದುಕೊಳ್ಳುವ ವಿಚಾರದಲ್ಲಿ. ಜೊತೆಗೆ ಅದರಲ್ಲೊಂದು ಚಿಕ್ಕದೊಂದು ಸಾಸಿವೆ ಕಾಳಿನಷ್ಟು ಪಾದರಸ ಇದೆ, ತುಂಬ ಚಿಕ್ಕದಿದೆ. ಸೊ ಆ 3 ಪವರ್ಫುಲ್ ಆಗಿರತಕ್ಕಂಥ ಶಂಖ, ರುದ್ರಾಕ್ಷೆ, ಪಾದರಸದ ತ್ರಿಶಕ್ತಿ ಸಂಯೋಗವನ್ನು ಉಂಗುರ ಮಾಡಿ ಅದನ್ನು ಕಾರ್ತ್ಯವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೀವಲ್ಲ, ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹಾಗೂ ಕಾರ್ತ್ಯವೀರ್ಯಾರ್ಜುನ ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದ್ಭುತವಾಗಿ ರಿಸಲ್ಟ್ಸ್ ಕೊಡುತ್ತೆ. ಈ ಉಂಗುರವನ್ನು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನಿಮ್ಮ ಕೈಗೆ ಬಂದ ನಂತರ ಇದನ್ನು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಹಣೆಗೆ ಹಚ್ಕೊಂಡು ಉಂಗುರವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಮಾಡಬೇಕಾಗಿರೋದು. ಈ ಹೋದ ವರ್ಷ ಇದನ್ನು ಕೊಟ್ಟಾಗ ಹುಡುಕಿಕೊಂಡು ಬಂದು ಬರೀ ಥ್ಯಾಂಕ್ಸ್ ಹೇಳೋಕ್ಕೆ, ಜ್ಯೋತಿಷ್ಯ ಕೇಳೋಕ್ಕಲ್ಲ, ಧನ್ಯವಾದಗಳನ್ನ ಫೋನಲ್ಲೂ ಅಲ್ಲ, ಡೈರೆಕ್ಟಾಗಿ ಬಂದು ಧನ್ಯವಾದ ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಅವರು ಯಾರೊಬ್ಬರು ಹೋದರು, ವಾಪಸ್ ಬಂದರು, ಕಳೆದುಕೊಂಡಿದ್ದು ಮತ್ತೆ ಸಿಕ್ತು, ಹೋದ ಅವಕಾಶ ಮತ್ತೆ ಬಂತು, ತುಂಬ ಒಳ್ಳೆಯದಾಗಿದೆ ಅಂಥೇಳಿ. ಸೊ ದಯವಿಟ್ಟು ನಾವು ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥ ಈ ಪವರ್ಫುಲ್ ಆಗಿರತಕ್ಕಂಥ ಕಾರ್ತ್ಯವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ವಿಶೇಷವಾಗಿ ಇತರೆ ಹೋಮಗಳೊಟ್ಟಿಗೆ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ 1ನೇ ತಾರೀಕು, ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಜೊತೆಗೆ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವಂತಾಗಲಿ, ಹಾಗೂ ಯಾರ್ಯಾರು ನಿಮ್ಮ ಬಿಟ್ಟು ಹೋಗಿರ್ತಕ್ಕಂಥವ್ರೆಲ್ಲ ವಾಪಸ್ ಬರುವಂಗಾಗಲಿ ನಿಮಗೆ ಖಂಡಿತವಾಗಿ. ಜೊತೆಗೆ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸುವ ಅದ್ಭುತವಾದ ಶಕ್ತಿ ಮಹಾಗಣಪತಿ ನಿಮಗೆ ಕೊಡಲಿ. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೀವಿರುವಂತಾಗಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ಬೇಗ ನಿಮ್ಮಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.